ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಜೆಡಿಎಸ್ ಸಂಘಟನೆಯನ್ನ ಗ್ರಾಮ ಮಟ್ಟದಿಂದ ಮತ್ತಷ್ಟು ಬಲಪಡಿಸುವ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಕರೆ ನೀಡಿದರು. ಸಕಲೇಶಪುರ ಪಟ್ಟಣದ ಮಾಜಿ ಶಾಸಕರ ನಿವಾಸದಲ್ಲಿ ಬುಧವಾರ ನಡೆದ ಜಾತ್ಯತೀತ ಜನತಾದಳ ಎಸ್ಸಿ/ಎಸ್ಟಿ ಘಟಕದ ಸಭೆಯಲ್ಲಿ ಮಾತನಾಡಿದ ಅವರು, ಸುಮಾರು 3 ವರ್ಷಗಳ ಬಳಿಕ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ನಡೆಸಲಾಗುತ್ತಿದ್ದು, ಹಿಂದಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆಗೆ ಶ್ರಮಿಸಬೇಕು. ತಾವು ಶಾಸಕನಾಗಿದ್ದ 15 ವರ್ಷಗಳ ಅವಧಿಯಲ್ಲಿ ಸಾವಿರಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದು, ಸಣ್ಣ ನೀರಾವರಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಯಾವುದೇ ಕೆಲಸಕ್ಕೆ ಪ್ರತಿಫಲ ನಿರೀಕ್ಷಿಸಿಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸ್ವಾಗತಿಸುವುದಾಗಿ ಹೇಳಿದ ಅವರು, ತೆರಿಗೆ ಹೆಚ್ಚಳದಿಂದ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯ ಬರುತ್ತಿದ್ದು, ಆ ಹಣವನ್ನು ಶಿಕ್ಷಣ, ಆರೋಗ್ಯ, ಉದ್ಯೋಗ ಹಾಗೂ ಬಡವರ ಮೂಲಭೂತ ಸೌಲಭ್ಯಗಳಿಗೆ ಬಳಸಬೇಕು ಎಂದು ಒತ್ತಾಯಿಸಿದರು. ಡಯಾಲಿಸಿಸ್ ಸೇರಿದಂತೆ ದುಬಾರಿ ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ನಮ್ಮ 15 ವರ್ಷದ ಲಿಂಗಪ್ಪ ನೊಂದವರಿಗೆ ಸಹಾಯ ಮಾಡೋಕ್ಕೆ ಪ್ರತಿನಿಧಿ ಇರೋದು, ಪಾರ್ಟಿಯವರಿಗೆಲ್ಲ ಸಹಾಯ ಮಾಡೋಕ್ಕೆ ಪ್ರತಿನಿಧಿ ಇರೋದು. ಯಾರೇ ಬರಲಿ, ಯಾರೇ ಹೇಳಿ, ಅವರು ಇನ್ನೊಂದು ಕೆಲಸ ಮಾಡಬೇಕು. ನಾವು ಅದನ್ನು ಕರ್ತವ್ಯ. ಇವತ್ತು ಗಮನಿಸಿದ್ದು ನಾವು ಹೈಕಮಾಂಡ್ ಹೈಕಮಾಂಡ್ ಅಂತಿದೆ, ನಮ್ಮ JDS ಹೈಕಮಾಂಡ್ ಅಂತ ಇದೆ. ಹೈಕಮಾಂಡ್ಗಳು ಏನು ತೀರ್ಮಾನ ಮಾಡ್ತಾರೆ ನಾವು ಬದಲಾಗಬೇಕಾಗುತ್ತೆ. ಹೋಗೋ ಪ್ರಶ್ನೆ ಅದಕ್ಕೆ ನಾವು ಬದಲಾಗಿದ್ದೀವಿ. ಆದರೆ ಇವತ್ತು ಸರ್ಕಾರ, ನಾನು ತಮ್ಮಲ್ಲಿ ನನ್ನ ಬಂಧುಗಳಲ್ಲಿ ನಿಮ್ಮಲ್ಲಿ ಏನು ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಇವತ್ತು ನಮ್ಮ ಜನ ಮತ ನೀಡಿದ್ರು ಕುರುಡಾಗಿ ಮತ ನೀಡ್ತಿದ್ದಾರೆ. ಕುರುಡಾಗಿ ಪಕ್ಷ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿಗೆ ಪಕ್ಷದೊಳಗಿನ ಲೋಪಗಳು ಹಾಗೂ ಮಾಧ್ಯಮ ಮತ್ತು ಪ್ರಚಾರವನ್ನು ಸಮರ್ಪಕವಾಗಿ ಬಳಸಿಕೊಳ್ಳದಿರುವುದು ಪ್ರಮುಖ ಕಾರಣವಾಗಿದೆ. 3 ವರ್ಷಗಳ ಬಳಿಕ ನಡೆಯುತ್ತಿರುವ ಸಭೆಗೆ ನಿರೀಕ್ಷೆಗೂ ಮೀರಿ ಕಾರ್ಯಕರ್ತರು ಭಾಗವಹಿಸಿರುವುದು ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದೆ ಎಂದು ಹೇಳಿದರು. ಜೀವನ ಮುಡುಪಾಗಿಟ್ಟಿದ್ದಾರೆ. ಇಲ್ಲಿ ನಮ್ಮವರು ಅಂತ ಯಾವತ್ತೂ ಕಡೆ ಮಾಡಿಲ್ಲ. ಅವರು ಕೆಲವರು ಅಂದ್ಕೊಂಡಿದ್ದಾರೆ, ನಾನು ತುಂಬಾನೇ ನೋಡಿದ್ದೀನಿ. ನಾನು ನಮ್ಮವ್ರು ಕಂಡ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರಂತೂ. ಇಲ್ಲವೇ ಇಲ್ಲ. ಅವರಿಗೆ ನಾಟಕ ಆಡಕ್ಕೆ ಬರಲ್ಲ. ಅವರು ನೀವು ಬನ್ನಿ, ಒಂದು ಚಿಕ್ಕ ಹುಡುಗ ಬಂದು ಕೆಲಸ ಕೇಳಿ ಮಾಡಿಕೊಡ್ತಾರೆ, ಅಥವಾ ದೊಡ್ಡವ್ರು ಬಂದರೆ ಯಾರು ಬಂದರೂ ಮಾಡಿಕೊಡ್ತಾರೆ. ಅವ್ರಿಗೆ ನಾಟಕ ಆಡೋದು, ನಿನಗೆ ಮಾಡಿಕೊಟ್ಬಿಡ್ತೀನಿ, ನಿಮ್ಗೆ ಯಾಕೆ 3 ಎಕರೆನಾ 5 ಎಕರೆ ಮಾಡಿಕೊಡ್ತೀನಿ ಅಂತ ಆ ಥರ ಅಲ್ಲಿ ಹೇಳ್ತಿರೋದು. ಸುಳ್ಳು ಹೇಳಕ್ಕೆ ಬರಲ್ಲ ಅವರಿಗೆ. ಇರೋದನ್ನ ಆಗುತ್ತೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೊಂದಿದೆ. ಮತ್ತು ಕೆಲವು ಹೇಳಿದಾಗೆ ನಾವು ಕೂಡ ನಿಮ್ಮನ್ನೆಲ್ಲನೂ ನಾವು ಬಂದು ಕಾಣದೇ ಇರೋದು ನಮ್ಮದು ದೊಡ್ಡ ತಪ್ಪಿದೆ. ಊರಿಗೆ ಬಂದು ನಾವು ನಿಮ್ಮ ಮುಖಂಡರುಗಳ ಜೊತೆ ವಿಸಿಟ್ ಮಾಡಲಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಏನು ಸಂಕುಚಿತ ಭಾವನೆ ಅದನ್ನು ಬಿಟ್ಟುಬಿಡಿ. ಮುಂದೆ ನಿಮ್ಗೆ ಜವಾಬ್ದಾರಿ ಕೊಡುವಂಥ ಕೆಲಸನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಷದೊಳಗಡೆ ನೀವು ಮಾಡಬೇಕಾದಂಥದ್ದೇನು, ನಮ್ಮ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಮತಗಳನ್ನ ಕ್ರೋಢೀಕರಿಸುವಂಥ ಕೆಲಸನೇ ನೀವು ಕೈಗೆತ್ಕೋಬೇಕು. ನೀವು ಎಷ್ಟು ಶ್ರಮ ಹಾಕ್ತಿರೋ, ಈ ಏನು ನಮಗೆ ಕನಿಷ್ಠ ಪಕ್ಷದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಮತಗಳಿದೆ, ಅದನ್ನು ಇನ್ನೂ ಕೂಡ ಎಂಕರೇಜ್ ಮಾಡಿದ್ರೆ ಈ ಪಕ್ಷ 100% ಗೆಲ್ಲುವಂಥದ್ದಕ್ಕೆ ಯಾವುದೇ ಕಾರಣದ ಸಂದೇಹ ಇಲ್ಲ. ಕುಮಾರಸ್ವಾಮಿ 100ಕ್ಕೆ 100 ಭಾಗ 2028ರಲ್ಲಿ ಶಾಸಕರಾಗೋದಂತೂ ಖಂಡಿತ. ಸಭೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಕಾಡಪ್ಪ, ಜೆಡಿಎಸ್ ಹಿರಿಯ ಮುಖಂಡ ನಿರ್ವಾಣಯ್ಯ, ಧರ್ಮಣ್ಣ, ಗೋಪಾಲ್ ಹಾನುಬಾಳ್, ದೊಡ್ಡನಹಳ್ಳಿ ಈರಯ್ಯ ಸೇರಿದಂತೆ ಜೆಡಿಎಸ್ ಎಸ್ಸಿ/ಎಸ್ಟಿ ಘಟಕದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು.